ನಮಸ್ಕಾರ. ನಮ್ಮ ಪಕ್ಷದ ಉಸ್ತುವಾರಿಗಳಂತ ಸುರ್ಜೇವಾಲಾರವರೇ, ನೂತನವಾಗಿ ಆಯ್ಕೆಯಾದಂಥ ಪಕ್ಷದ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರೇ, ನನ್ನೆಲ್ಲ ಮಂತ್ರಿ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಹೊಸದಾಗಿ ಚುನಾಯಿತರಾದಂಥ ವಿಧಾನ ಪರಿಷತ್ತಿನ ಸದಸ್ಯಗಳೇ, ಮಾಧ್ಯಮ ಸ್ನೇಹಿತರೆ, ಹೊಸ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೊಂದು ವಿಧಾನ ಪರಿಷತ್ತು ಎಲೆಕ್ಷನ್ನು ನಡಿಬೇಕಾದಂಥ ಅನಿವಾರ್ಯತೆ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ, ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂಥೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ, ಜೊತೆಗೆ ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಿನಿಂದ ಈಗಾಗಲೇ ನಮ್ಮ ಸದಸ್ಯರು ಸಂಖ್ಯೆಯನ್ನು ಈಗಾಗಲೇ ನಮ್ಮ 2 ಇಂಡಿಪೆಂಡೆಂಟ್ಸು ನಮ್ಮ ಜೊತೆ ಗುರುಸ್ಕೊಂಡಿದ್ರು, ಒಬ್ಬರು ನಮ್ಮ ಸಹಮತದಿಂದ ಉಳ್ಕೊಂಡಿದ್ರು, ನಮ್ಮ ಅಲೈರು, ನಮ್ಮ ರೈತ ಸಂಘದವರು. ಅದಲ್ಲದೆ ನಮ್ಮ ನಂಬರು ಏನಿತ್ತು, ಇಬ್ಬರು ಇವತ್ತಿಲ್ಲ ನಮ್ಮ ಜೊತೆ, ಆ ನಂಬರನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ, ಅವರ ವಿಶ್ವಾಸಕ್ಕೆ ನಾನು ಮತ್ತು ರಾಜ್ಯದ ಜನತೆ ಪರವಾಗಿ ನೀವೇನು ವಿಶ್ವಾಸವನ್ನು ನಮ್ಮ ಮೇಲೆ ಇಟ್ಟಿದ್ದೀರಿ ಅದನ್ನು ಮುಂದುವರಿಸ್ಕೊಂಡು, ಇದು ಜನರ ಹಿತಕ್ಕೋಸ್ಕರ ಇರೋಂಥ ಸರ್ಕಾರ, ನಿಮ್ಮ ಭಾವನೆಯನ್ನು ನಾವು ಅರ್ಥಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಳ್ಳಲಿಕ್ಕೆ ಮುಂದುವರಿಸ್ತೇವೆ. ಈ ವಿಶ್ವಾಸ, ಇದು ಜನರಿಗೆ ತಾವು ಕೊಟ್ಟಂಥ ಶಕ್ತಿ, ಇದನ್ನು ಮುಂದುವರಿಸ್ತೀನಿ. ಇದಕ್ಕೆ ದುಡಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ, ನಾಯಕರುಗಳಿಗೆ ಮತ್ತು ನಮ್ಮ ACC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾರವರು ಮತ್ತು ಅವರ ಜೊತೆಯಲ್ಲಿ ಬಂದಂಥ ನಮ್ಮ ಸೆಕ್ರೆಟರಿಗಳು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ, ನಮ್ಮ ಶಾಸಕರು ಯಾರು ಕೂಡ ಯಾವ ರೀತಿ ಟ್ರೈನಿಂಗನ್ನು ಕೂಡ ಕೊಟ್ಟು ಅವರು ಪ್ರತಿಯೊಂದು ಕೂಡ ಒಂದು ಓಟು ಕೂಡ ಡಿಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ತಿಳಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು ಮತ್ತೆ ವಿಧಾನ ಪರಿಷತ್ಗೆ ಮರು ಆಯ್ಕೆಯಾಗಿದ್ದಾರೆ. ಅವರ ಜೊತೆಯಲ್ಲಿ 4 ಜನ ಪಕ್ಷದ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು, ಅವರು ಕೂಡ ಇವತ್ತು ಅವಕಾಶ ಸಿಕ್ಕಿದೆ. ಸೊ ಇವತ್ತಿಂದ ನಮ್ಮ ನಂಬರು ವಿಧಾನ ಪರಿಷತ್ನಲ್ಲಿ ಎಷ್ಟಿದೆ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಸೊ ಎಲ್ಲರೂ ಕೂಡ, ವಿಶೇಷವಾಗಿ ತಾವು ಮಾಧ್ಯಮದವರು ನಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ ಇಟ್ಟು ಸಲಹೆಗಳನ್ನು ಕೊಟ್ಟು ನಮಗೂ ಕೂಡ ಸರ್ಕಾರಕ್ಕೆ ಬೆನ್ನನ್ನು ತಟ್ಟಿದ್ದೀರಿ. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಶುಭಾರಿಸ್ತೇನೆ. ತಮ್ಮ ಮಾರ್ಗದರ್ಶನದಂತೆ ಈ ಸರ್ಕಾರವನ್ನು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಡೀ ನಮ್ಮ ಒಗ್ಗಟ್ಟು ರಾಜ್ಯಕ್ಕೆ, ಇದು ಪಕ್ಷಗಳಲ್ಲ, ಇಡೀ ನಮ್ಮ ರಾಜ್ಯಕ್ಕೆ ತೋರಿಸೋಂಥ ಒಂದು ಐಕ್ಯತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನೋಡಪ್ಪ, ನನಗೇನು ಗೊತ್ತಿಲ್ಲ, ವೋಟ್ ಯಾರು ಹಾಕಿದಾರಂತ ನನಗೆ ಗೊತ್ತಿಲ್ಲ, ಗುಪ್ತ ಮತದಾನ, ನಾನು ಯಾರು ಗೊತ್ತು, ಅವ್ರ ಆತ್ಮವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ, ಯಾರು ಕೇಳಿಲ್ಲ. ನಾವು 5 ಜನ ಅರ್ಜಿ ಹಾಕಿದ್ದು, ನಮ್ಮ ನಂಬರ್ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ, 5 ಜನ ಗೆಲ್ತಾರೆ ಅನ್ನೋದು ನನ್ನ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ಅಷ್ಟು ಗೊತ್ತು ಬಿಟ್ಟರು. ನನಗೇನು ಅವ್ರ ಇಂಟರ್ನಲ್ ವಿಚಾರ
ನನಗೆ ಏನೇನು ಇದೆಯೋ, ಯಾವ ಪಾರ್ಟಿಲಿ ಏನಿದೆಯೋ, ದಳದಲ್ಲಿ ಏನಿದೆಯೋ, BJP ಏನಿದೆಯೋ, ಇನ್ನೊಂದು ಪಾರ್ಟಿಲಿ ಏನಿದೆಯೋ ನನಗೇನು ಗೊತ್ತಿಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ರಲ್ಲ, ಅವ್ರನ್ನ ಕಳಿಸ್ಬಿಟ್ಟಿದ್ರು, ನೀವು ನಮ್ಮ ಹತ್ರ ಇರಬೇಡಿ, ಹೋಗ್ಬಿಡಿ ಅಂತ ಹೇಳಿದ್ರು. ಓದೋರ್ನ ಪಾಪ ನಾವು ಹಂಗೆ ದಾರಿಲಿ ಬಿಡೋಕ್ಕಾಗ್ತದ? ಇರಲಿ ಅಂತೇಳಿ ನಾವು ಪಾಪ ರಸ್ತೆ ಇಲ್ಲದೆ ಹೋದವ್ರಿಗೆ ದಾರಿ ತೋರಿಸೋದಕ್ಕೆ.